ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್. ಏನಪ್ಪಾ ಅಂದ್ರೆ 2026 ಹಾಗೂ 2002 ಮತದಾರರ ಪಟ್ಟಿ ವಿವರಣೆ ನೀಡಬೇಕಂತ ಒಂದು ಹೊಸ ಭಾರತದ ಚುನಾವಣಾ ಆಯೋಗದ ಅಡಿಯಲ್ಲಿ ಬಂದಿದೆ. ಅದ್ರ ಸಲುವಾಗಿ ಆ ಒಂದು ಫಾರಂ ಫಿಲಪ್ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಈ ರೀತಿಯಲ್ಲಿ ಒಂದು ಮತದಾರರ ಪಟ್ಟಿ, ಒಂದು ಭಾರತ ಚುನಾವಣಾ ಆಯೋಗದ ಗಣತಿ ನಮೂನೆ ಒಂದು ಫಾರಂ ಈ ರೀತಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ತುಂಬಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ಮತದಾರರ ಹೆಸರು, ಅವರ ವಿಳಾಸ ಎಲ್ಲ ಕೊಟ್ಟಿದ್ದಾರೆ, ಅವರ ಫೋಟೋ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಏನ್ ಬರೆದಿದ್ದಾರೆ ನೋಡಿ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿಯಲ್ಲಿನ ಮತದಾರ ವಿವರಗಳು. ಅಂದ್ರೆ ಈ ವ್ಯಕ್ತಿ 2002ರಲ್ಲಿ ವೋಟ್ ಹಾಕಿದ್ರೆ ಅವರ ವಿವರಣೆ ಇಲ್ಲಿ ತುಂಬಬೇಕು. ಅವರು 2002ರ ವೋಟರ್ ಲಿಸ್ಟ್ ಪೂರಾ ವಿವರ ಇಲ್ಲಿ ತುಂಬಬೇಕು. ನೋಡಿ, ಮತದಾರರ ಹೆಸರು ಅಂದ್ರೆ ಈ ವ್ಯಕ್ತಿ 2002ರಲ್ಲಿನ ಪೂರ್ತಿ ವಿವರ. ಮತದಾರರ ಹೆಸರು ಮಹಾದೇವ್. ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ, ಅವರ ವೋಟರ್ ಲಿಸ್ಟ್ ID, ಒಂದು ವೋಟರ್ ಸಂಖ್ಯೆ, ಮೊದಲೇ ಮತದಾನದ ಸಂಖ್ಯೆ. ನಂತರ ಸಂಬಂಧಿಯ ಹೆಸರು. ಸಂಬಂಧಿಯ ಹೆಸರು ಅಂದ್ರೆ ತಂದೆ ಆಗ್ಲಿ ತಾಯಿ ಆಗ್ಲಿ ಯಾರಾದ್ರೂ ಹೆಸರು ಹಾಕ್ಬೇಕು. ತಂದೆ ತಾಯಿ ಹೆಸರು ಹಾಕ್ಬೇಕು. ಆಮೇಲೆ ಸಂಬಂಧ ಅಂದ್ರೆ ಇಲ್ಲಿ ತಂದೆ ಹೆಸರು ಹಾಕಿದ್ರೆ ಅವ್ರು ಏನ್ ಹಾಕ್ತಾರೆ ಸಂಬಂಧದಲ್ಲಿ, ತಂದೆ ಅಂತ ಬರೆಯೋದು. ಇಲ್ಲಿ ಜಿಲ್ಲೆ ಕಲಬುರ್ಗಿ, ರಾಜ್ಯ ಕರ್ನಾಟಕ, ವಿಧಾನಸಭಾ ಕ್ಷೇತ್ರ ನಿಮ್ದು ಯಾವ್ದು ಬರುತ್ತೆ ಅದೇ ಹಾಕಿ. ನಮ್ದು ಆಳಂದ್. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹಾಗೂ ಹೆಸರು ಅಲ್ಲಿ 2002ರ ಲಿಸ್ಟ್ ನಲ್ಲಿ ಇದು ಇರುತ್ತೆ ಸಂಖ್ಯೆ, ಅದು ಹಾಕ್ಬೇಕು. ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಈ ರೀತಿಯಲ್ಲಿ ಇದು ಫಿಲಪ್ ಮಾಡ್ಬೇಕು. ಇಷ್ಟು ಒಂದ್ ವೇಳೆ ಇವರದು 2002ರಲ್ಲಿ ಒಂದು ಲಿಸ್ಟ್ ಡೀಟೇಲ್ಸ್ ಇರ್ಲಿಲ್ಲ ಅಂದ್ರೆ ಈ ಕಡೆ ಅವರ ಸಂಬಂಧಿಕರದ್ದು ಹಾಕ್ಬೇಕು. ಅದೇ ತಂದೆ ಆಗ್ಲಿ ತಾಯಿ ಆಗ್ಲಿ, ಅದೇ 2002ರಲ್ಲಿನ ಮತದಾರರ ಒಂದು ವಿವರ, ಹೆಸರು ಅಂದ್ರೆ ಯಾರ್ದಪ್ಪ ಅವ್ರ ತಂದೆ ಹೆಸರು ಹಾಕೋದು. ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ, ಅವ್ರದ್ದು ವೋಟರ್ ಒಂದು ID ಹಾಕೋದು, ನಂಬರ್. ಸಂಬಂಧಿಯ ಹೆಸರು ಅಂದ್ರೆ ಇವ್ರೀಗ ತಂದೆ ಹೆಸರು ಹಾಕಿರ್ತಾರೆ. ಸಂಬಂಧಿ ಹೆಸರು ಅಂದ್ರೆ ಅವರ ತಂದೆಯದ್ ಹಾಕೋದು, ಅಂದ್ರೆ ತಂದೆಯದ್ ಹಾಕೋದು. ಸಂಬಂಧ ಅಂದ್ರೆ ತಂದೆ ಮಗನ ಸಂಬಂಧ, ತಂದೆಯಿಂದ ಹಾಕೋದು. ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು ಕೊಟ್ಟಿರ್ತಾರೆ ಇಲ್ಲಿ. ವಿಧಾನಸಭಾ ಕ್ಷೇತ್ರ ಸಂಖ್ಯೆ, ಹೆಸರು ಇಲ್ಲಿ ಕೆಳಗಡೆ ಹಾಕ್ಬೇಕು. ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಇಷ್ಟು ಈ ರೀತಿಯಾಗಿ ಫಿಲಪ್ ಮಾಡಬೇಕು. ಒಂದು ವೇಳೆ ನಿಮ್ದು 2002ರಲ್ಲಿ ನಿಮ್ದು ಡೀಟೇಲ್ಸ್ ವಿವರಣೆ ಇರ್ಲಿಲ್ಲ ಅಂದ್ರೆ, ನೀವು ವೋಟ್ ಹಾಕಿಲ್ಲ ಅಂದ್ರೆ, ನಿಮ್ಮ ಸಂಬಂಧಿಕರ ಲಿಸ್ಟು, ನಿಮ್ಮ ಸಂಬಂಧಿಕರ ವಿವರಣೆ ಇಲ್ಲಿ ಬರಿಬೇಕು. ಮುಂದೆ ಇಲ್ಲಿ ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಇದೆಲ್ಲ ನಿಮ್ದು ಪ್ರಸ್ತುತ ಪ್ರೆಸೆಂಟ್ ಇದೇನು ಫೋಟೋ ಇದೆಲ್ಲ ಅವ್ರದ್ದು ಹಾಕ್ಬೇಕು ಇಲ್ಲಿ ಕೆಳಗಡೆ. ತಂದೆ ಹೆಸರು, ತಂದೆ ಪೋಷಕರ ಹೆಸರು, ತಂದೆ ಇಲ್ಲ ತಾಯಿ, ತಂದೆ ಪೋಷಕರ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ, ಅವ್ರದ್ದು ನಂಬರ್ ಹಾಕ್ಬೇಕು, ಒಂದು ವೋಟರ್ ID. ತಾಯಿ ಹೆಸರು ಹಾಕ್ಬೇಕು, ತಾಯಿಯ ಗುರುತಿನ ಚೀಟಿಯ ಸಂಖ್ಯೆ ಹಾಕ್ಬೇಕು. ಸಂಗಾತಿ ಇದ್ರೆ ಸಂಗಾತಿ ಹೆಸರು ಹಾಕ್ಬೋದು, ಇಲ್ಲ ಅಂದ್ರೆ ಮೈನಸ್ ಮಾಡಿ ಬಿಟ್ಬಿಡಿ. ಕೆಳಗಡೆ ಲಾಸ್ಟ್ ಅಲ್ಲಿ ನಿಮ್ಮ ಸಹಿ ಮಾಡಿ ಕೊಟ್ಟು ಬಿಡ್ಬೇಕು. ನಿಮ್ಗೆ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ರಿಟರ್ನ್ ಕೊಟ್ಬಿಡೋದು. ಇಷ್ಟೇ ನೋಡಿ. ಇವಾಗ ನಮ್ಮ ಗ್ರಾಮಗಳಲ್ಲಿ ಬಹಳಷ್ಟು ಗೊಂದಲ ಉಂಟಾಗಿವೆ ಇದರಿಂದ. ಯಾವ ರೀತಿಯಲ್ಲೂ ಒಂದು ಏನು ಗೊಂದಲಗಳು ಮಾಡ್ಕೊಳ್ಬೇಡಿ, ತುಂಬಾ ಈಜಿ ಇದೆ ತುಂಬೋದು. ನಿಮ್ಮ ಅಂಗನವಾಡಿ ಟೀಚರ್ ಹತ್ರ ನಿಮ್ಮ 2002ರ ಲಿಸ್ಟು ಕೊಟ್ಟಿರ್ತಾರೆ, 2026ರ ಪ್ರೆಸೆಂಟ್ ಲಿಸ್ಟು ಕೊಟ್ಟಿರ್ತಾರೆ. ನೋಡಿ ಚೆನ್ನಾಗಿ ಬರೀರಿ, ಯಾವುದೇ ರೀತಿಯಲ್ಲಿ ತಪ್ಪುಗಳು ಮಾಡಬೇಡಿ.